ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಆಪ್ಷನ್ ಗ್ರೀಕ್ಸ್ ನ ಮೂರನೇ ಕಾನ್ಸೆಪ್ಟ್. ಹಿಂದಿನ ವಿಡಿಯೋದಲ್ಲಿ ಆಪ್ಷನ್ ಗ್ರೀಕ್ಸ್ ಅನ್ನೋ ಒಂದು ಡೆಲ್ಟಾ ಬಗ್ಗೆ ಡಿಸ್ಕಸ್ ಮಾಡಿದ್ರಿ, ಗಾಮಾ ಬಗ್ಗೆ ಡಿಸ್ಕಸ್ ಮಾಡಿದ್ರಿ. ಇವತ್ತಿನ ನಮ್ಮ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸ್ನೇಹಿತರೆ ಡೇಟಾ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ರಿ. ಸೊ ಬೇರೆ ಏನ್ ಡೌಟ್ಸ್ ಇಲ್ಲ ಅಂತ ಅನ್ಕೊಂತೀನಿ. ಓಕೆ, ಸೊ ಇದನ್ನ ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡಿಲ್ಲ, ಸೊ ಇದನ್ನ ಈ ವ್ಯೂ ಆಗ್ತಿದೆ. ಅದೇ ರೀತಿ ಡೇಟಾ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಡೇಟಾ ಅಂತ ಹೇಳಿದ್ರೆ ತುಂಬಾ ಸಿಂಪಲ್ ಲಾಜಿಕ್ ಸ್ನೇಹಿತರೆ. ಈಚ್ ಮೂಮೆಂಟ್ ಅಂದ್ರೆ ನನ್ನ ನಿಯರೆಸ್ಟ್ ಎಕ್ಸ್ಪೈರಿ ಡೇಟ್ ಬರ್ತಾ ನನ್ನ ಆಪ್ಷನ್ಸ್ ವ್ಯಾಲ್ಯೂ ಆ ಪ್ರೈಸ್ ಹೋಗಿಲ್ಲ ಅಂತ ಹೇಳಿದ್ರೆ ನನ್ನ ಪ್ರೀಮಿಯಂ ಅಮೌಂಟ್ ಕರ್ತಾ ಹೋಗುತ್ತೆ ಅನ್ನೋ ಒಂದು ಲಾಜಿಕ್ ಈ ಡೇಟಾ. ಓಕೆ, ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಎಕ್ಸಾಂಪಲ್ ಸಹ ಕೊಟ್ಟಿದ್ದೀನಿ ನಿಫ್ಟಿ ಬಗ್ಗೆ. ಜಸ್ಟ್ ಒಂದು SBI ಎಕ್ಸಾಂಪಲ್ ತಗೊಂತಿದ್ದೆ. 281 ರೂಪಾಯಿಂದ 285 ಹೋಗುತ್ತೆ ಅಂತ ನೀವು ಬೆಟ್ಟಿಂಗ್ ಮಾಡಿದ್ರಿ ಅಂತ ಅನ್ಕೊಳ್ಳಿ, ಅಥವಾ ಆಪ್ಷನ್ಸ್ ಬೈ ಮಾಡಿದ್ರಿ ಅಂತ ಅನ್ಕೊಳ್ಳಿ, ಕಾಲ್ ಆಪ್ಷನ್ಸ್. ಅಕಸ್ಮಾತ್ ಆ ಪ್ರೈಸ್ ಹೋಗಿಲ್ಲ ಅಂತ ಹೇಳಿದ್ರೆ ನೀವು 10 ರೂಪಾಯಿ ಪೇ ಮಾಡಿರ್ತೀರ. ಆ ಡಿಫ್ರೆನ್ಸ್ ಎಷ್ಟಿದೆ ಕ್ಯಾಲ್ಕುಲೇಷನ್ ತುಂಬಾ ಲೆಂತ್ ಇದೆ, ಎಕ್ಸ್ಪ್ಲೇನ್ ಮಾಡೋದಿಲ್ಲ ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಆದ್ರೆ ಸಾಧ್ಯ ಎಕ್ಸ್ಪ್ಲೇನ್ ಮಾಡ್ತೀನಿ. 10 ರೂಪಾಯಿ ತಗೊಂಡು ಆ ಸ್ಟಾಕ್ ಪ್ರೈಸ್ 281 ರೂಪಾಯಿಂದ 285 ರೂಪಾಯಿ ಹೋಗಿಲ್ಲ ಅಂತ ಹೇಳಿದ್ರೆ ನಿಮ್ಮ 10 ರೂಪಾಯಿ ಏನ್ ಪ್ರೀಮಿಯಂ ಒಂದು ಸ್ಟಾಕ್ ಒಂದು ಯೂನಿಟ್ ಕೊಟ್ಟಿದ್ರ ಅದು 8 ರೂಪಾಯಿ ಬರ್ಬೋದು. ಆ 8 ರೂಪಾಯಿ ಬರೋಕೆ ಒಂದು ಸ್ಟೆಪ್ ಬೇಕಲ್ವಾ? ಆ ಸ್ಟೆಪ್ ಮತ್ತೆ ಆ ಲೆಂತ್ ಅಥವಾ ಆ ಪ್ರೊಸೀಜರ್ ನಮ್ಮ ಈ ಡೇಟಾ ಬಗ್ಗೆ, ಈ ಡೇಟಾ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನಾವು ಅರ್ಥ ಮಾಡ್ಕೊಬಹುದು. ಅಂದ್ರೆ ನಿಮ್ಮ ಬೆಟ್ಟಿಂಗ್ ಯಾವ ಪ್ರೈಸ್ ಮಾಡಿದ್ರೆ ಸ್ಟ್ರೈಕ್ ಪ್ರೈಸ್ಗೆ, ಆ ಸ್ಟ್ರೈಕ್ ಪ್ರೈಸ್ಗೆ ನೀವು ತಗೊಂಡಿರುವಂತಹ ಸ್ಟಾಕ್ ಬಂದಿಲ್ಲ ಅಂತ ಹೇಳಿದ್ರೆ ಪ್ರೀಮಿಯಂ ಅಮೌಂಟ್ ಕರೆಕ್ಟ್ ಹೋಗುತ್ತೆ. ಆ ಮೆಲ್ಟ್ ಆಗುವಂತ ಒಂದು ಕಾನ್ಸೆಪ್ಟ್ ಈ ಡೇಟಾ. Okay, it is sometimes referred to as the time decay of the portfolio. It helps the trader to identify the right strike to trade under a given circumstances. ಎಲ್ಲಾ ಸರ್ಕಮ್ಸ್ಟೆನ್ಸಸ್ ಈಕ್ವಲ್ ಆಗಿದ್ದು ನಿಮ್ಗೆ ಡೆಲ್ಟಾ ಅರ್ಥ ಆಯ್ತು, ಗಾಮಾ ಅರ್ಥ ಆಯ್ತು. ಇವಾಗ ನಾನು ತಗೊಂಡ್ರೆ ಈ ಸ್ಟಾಕ್ ನ ಒಂದು ಪ್ರೀಮಿಯಂ ಅಥವಾ ಈ ಅಂಡರ್ಲೈಂಗ್ ಆಪ್ಷನ್ ನ ಏನ್ ತಗೊಂಡಿದ್ದೀರಾ ಅದು ಎಷ್ಟು ಬೇಗ ಕರ್ತಾ ಹೋಗುತ್ತೆ ಅಕಸ್ಮಾತ್ ಏನಾದ್ರು ನನ್ನ ಒಂದು ಸ್ಟ್ರೈಕ್ ಪ್ರೈಸ್ ಗೆ ರೀಚ್ ಆಗಿಲ್ಲ ಅನ್ನುವ ಒಂದು ಕಾನ್ಸೆಪ್ಟ್ ನ ಈ ಡೇಟಾದಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಬಹುದು ಅಥವಾ ಅರ್ಥ ಮಾಡ್ಕೊಬಹುದು. ಸರಿ ಸ್ನೇಹಿತರೆ, ನೀವು ಅನ್ಕೊಂಡಿರ್ಬೋದು ಒಂದು ಎಕ್ಸಾಂಪಲ್ ಕೊಡಿ ಸ್ನೇಹಿತರೆ, ಸತೀಶ್ ಅವರು ಇದೇನಿದೆ ನೀವು ಥಿಯರಿ ಹೇಳ್ತಾ ಇದ್ದೀರಾ ಅಂತ. ಸಿಂಪಲ್ ಸ್ನೇಹಿತರೆ, ಇವತ್ತು ನಿಫ್ಟಿ ಬಂದು 10,000 ಅಥವಾ 10,350 ಇದೆ ಅಂತ ಅನ್ಕೊಳ್ಳಿ. ನೀವೇನ್ ಅನ್ಕೊಂತೀರಾ? ಇದು 10,500 ರೂಪಾಯಿ ಪಕ್ಕಾ ಹೋಗುತ್ತೆ, ನಾನು ಒಂದು ಕಾಲ್ ಆಪ್ಷನ್ ತಗೊಂತೀನಿ. ಒಂದು ನಿಫ್ಟಿ ಬಂದು 75 ಯೂನಿಟ್ ಇದೆ. 75 ಯೂನಿಟ್ ಅಂತ ಹೇಳಿದ್ರೆ ಒಂದು ಲಾಟ್ ಆಗುತ್ತೆ 60 ರೂಪಾಯಿ ಇದೆ ಅಂತ ಅನ್ಕೊಳ್ಳಿ. ನೀವು 60 ರೂಪಾಯಿ ಕೊಟ್ಟು 4,500 ಪೇ ಮಾಡ್ಕೊಂಡು ನೀವು ಅಕ್ಟೋಬರ್ ಎಂಡ್ ಗಂಟೆ ವೇಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್, ಅಕ್ಟೋಬರ್ ಎಕ್ಸ್ಪೈರಿ ಗಂಟೆ, ಇದು ಮಂತ್ಲಿ ಎಕ್ಸ್ಪೈರಿ ಅಂತ ಅನ್ಕೊಳ್ಳಿ. ನೀವು ವೇಟ್ ಮಾಡಿ ಅಕಸ್ಮಾತ್ ಅಕ್ಟೋಬರ್ ಏನಾದ್ರು ಇದು 10,500 ರೀಚ್ ಆಗ್ತೀರಾ, 10,340 ರೂಪಾಯಿಗೆ ನಿಂತಿದ್ರೆ ನಿಮ್ಮ ಈ 60 ರೂಪಾಯಿ ಎಷ್ಟು ರೂಪಾಯಿಗೆ ಬರುತ್ತೆ ಅನ್ನುವ ಒಂದು ಕಾನ್ಸೆಪ್ಟ್ ಈ ಡೇಟಾ. ಅಥವಾ ಈಚ್ ಡೇ ಅಥವಾ ಪ್ರತಿದಿನ ಎಷ್ಟು ನನ್ನ ಈ ಆಪ್ಷನ್ ಪ್ರೀಮಿಯಂ ಕರುತ್ತಾ ಬರುತ್ತೆ ಅನ್ನುವ ಒಂದು ಕಾನ್ಸೆಪ್ಟ್ ಈ ಡೇಟಾ ಸ್ನೇಹಿತರೆ. ಸೊ ಅದೇ ರೀತಿ ಸಿ ಪ್ರೈಸಸ್ ಅಂದ್ರೆ ಕಾಲ್ ಆಪ್ಷನ್ ಅಕ್ಟೋಬರ್ ಅಲ್ಲಿ 14 ರೂಪಾಯಿ ಆಯ್ತು ಅಂತ ಅನ್ಕೊಳ್ಳಿ. ನೀವು ತಗೊಂಡಿದ್ದು 60 ರೂಪಾಯಿಗೆ. ಇವಾಗ ನೀವು ಅನ್ಕೊಂಡಿದ್ ಪ್ರೈಸ್ ಬಂದಿಲ್ಲ ಅಂದ್ರೆ 10,500 ಬರುತ್ತೆ ಅಂತ ಅನ್ಕೊಳ್ಳಿ. ನಿಫ್ಟಿನ ಬರುತ್ತೆ ಅಂತ ನೀವು ಅನ್ಕೊಂಡ್ರಿ, ಬಟ್ ಬಂದಿಲ್ಲ. ಕ್ಲೋಸ್ ಬಂದು 10,340 ಅಕ್ಟೋಬರ್ ಎಕ್ಸ್ಪೈರಿ ಆಯ್ತು ಅಂತ ಅನ್ಕೊಳ್ಳಿ. ಅಕಸ್ಮಾತ್ ಏನಾದ್ರು ಆ ಆಪ್ಷನ್ ನ ಬೆಲೆ ಒಂದು ಯೂನಿಟ್ಗೆ 14 ರೂಪಾಯಿ ಇತ್ತು ಅಂತ ಹೇಳಿದ್ರೆ ನೀವು ಕಳ್ಕೊಳೋದು ಬಂದು 60 - 14 46 ರೂಪಾಯಿ ಒಂದು ಯೂನಿಟ್ಗೆ ಲಾಸ್ ಆಗುತ್ತೆ. ಅಲ್ಲಿಗೆ ನಿಮ್ಮ ಟೋಟಲ್ ಲಾಸ್ ಬಂದು 3,450. ಸೊ ಅದಕ್ಕೆ ಹೇಳೋದು, ಯಾವಾಗ್ಲೂ ನೀವು ಸ್ಟಾಕ್ ನ ಅಂದ್ರೆ ಎಸ್ಪೆಷಲಿ ಆಪ್ಷನ್ಸ್ ಏನಾದ್ರು ನೀವು ಟ್ರೇಡಿಂಗ್ ಮಾಡ್ಬೇಕಾಗಿದ್ರೆ ಎಕ್ಸ್ಪೈರಿ ನಿಯರ್ ಆದಾಗ ನಿಮ್ಗೆ ಪ್ರಾಫಿಟ್ ಲಾಸ್ ಅನ್ನು ತಗೊಂಡು ನಿಮ್ಮ ಒಂದು ಆಪ್ಷನ್ ನ ಕ್ಲೋಸ್ ಮಾಡ್ಕೊಂಡ್ರೆ ಒಳ್ಳೇದು. ಇನ್ ಕೇಸ್ ಏನಾದ್ರು ನೀವು ಬೆಟ್ ಮಾಡಿರುವಂತ ಸ್ಟ್ರೈಕ್ ಪ್ರೈಸ್ ಬರುವ ಒಂದು ಡೌಟ್ ಇದ್ರೆ ಎಕ್ಸ್ಪೈರಿಗಿಂತ ಮುಂಚೆ ಕ್ಲೋಸ್ ಮಾಡೋದು ಬೆಟ್ರು. ಇನ್ ಕೇಸ್ ಇಲ್ಲ ನಾನು ಪರವಾಗಿಲ್ಲ 3,000 ರೂಪಾಯಿ 3,405 ರೂಪಾಯಿ ಲಾಸ್ ತಗೊಂಡು ಕ್ರೆಡಿಟ್ 1,000 ರೂಪಾಯಿ ಏನ್ ದೊಡ್ಡ ವಿಷಯ ಅಂತ ಅನ್ಕೊಂಡಿದ್ರೆ ವೆಯ್ಟ್ ಮಾಡ್ಬೋದು. ನಿಮ್ಮ ಅಮೌಂಟ್ ಲಾಸ್ಟ್ ಅಲ್ಲಿ 1 ಪೈಸನ 2 ಪೈಸನ 5 ಪೈಸನ ಆಗಬಹುದು. ಇದು ನಮ್ಮ ಈ ಡೇಟಾದ ಕಾನ್ಸೆಪ್ಟ್. ಸಿಂಪಲ್ ಸ್ನೇಹಿತರೆ, ನಿಮ್ಮ ಎಕ್ಸ್ಪೈರಿ ಒಳಗಡೆ ಪ್ರತಿದಿನ ಎಷ್ಟು ರೂಪಾಯಿ ಅಥವಾ ಎಷ್ಟು ಪೈಸೆ ಕರಗುತ್ತೆ ನನ್ನ ಈ ಆಪ್ಷನ್ ನ ಬೆಲೆಯಲ್ಲಿ ಅನ್ನುವ ತಿಳ್ಕೊಂಡು ಆ ಬೆಲೆಯಲ್ಲಿ ಎಷ್ಟು ಮೆಲ್ಟ್ ಆಗುತ್ತೆ ಅಂತ ಒಂದು ತಿಳ್ಕೊಳಕ್ಕೆ ನಿಮ್ಗೆ ಬೇಕಿದ್ರೆ ಆ ಕಾನ್ಸೆಪ್ಟ್ ಈ ಡೇಟಾ. ಓಕೆ, ಬೇರೆ ಡೌಟ್ಸ್ ಇದ್ರೆ ಹೇಳಿ. ತುಂಬಾ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ. ಬೇರೆ ಡೌಟ್ಸ್ ಇದ್ರೆ ಖಂಡಿತವಾಗಿ ಕೇಳಿ, ನಾನು ಹೆಲ್ಪ್ ಮಾಡಕ್ಕೆ ನಾನು ರೆಡಿ. ಬಟ್ ಎಲ್ಲ ಒಂದೇ ವಿಡಿಯೋ ಕೊಟ್ಬಿಟ್ಟು ಕನ್ಫ್ಯೂಷನ್ ಆಗ್ತೀರಾ. ಡೇಟಾ ಅಂತ ಹೇಳಿದ್ರೆ ಪ್ರತಿದಿನ ಎಷ್ಟು ರೂಪಾಯಿ ನನ್ನ ಪ್ರೀಮಿಯಂ ಅಲ್ಲಿ ಮೆಲ್ಟ್ ಆಗ್ತಾ ಹೋಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಈ ಡೇಟಾ. ಇದು ನಮ್ಮ ಇವತ್ತಿನ ವಿಡಿಯೋ. ಅಡಿಷನಲ್ ಸರ್ವಿಸಸ್ 9620275275 ವಾಟ್ಸ್ಆಪ್ ಮಾತ್ರ ಮಾಡಿ ಅಂತ ಹೇಳ್ತಾ Zerodha ಮುಖಾಂತರ ಅಕೌಂಟ್ ಓಪನ್ ಮಾಡಿ ಪರ್ಸನಲ್ ಟ್ರೈನಿಂಗ್ ಡಿಸ್ಕೌಂಟ್ ತಗೊಳ್ಳಿ, ಅಥವಾ ನನ್ನ ಸೀಕ್ರೆಟ್ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಸೀಕ್ರೆಟ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾನು ಏನೇನು ಆವತ್ತಿನ ಸ್ಟಾಕ್
ಮಾನಿಟರ್ ಮಾಡ್ತೀನಿ, ಯಾವ ಸ್ಟಾಕ್ ಅಲ್ಲಿ ನಾನು ಟ್ರೇಡಿಂಗ್ ಮಾಡ್ತೀನಿ ಅಂತ ಅನ್ನೋ ಒಂದು ಡೀಟೇಲ್ ಶೇರ್ ಮಾಡ್ತೀನಿ. ಪರ್ಸನಲ್ ಟಚ್ ಇಟ್ಕೊಂಡು ನನ್ನ ಸಾಕಷ್ಟು ನಾಲೆಜ್ ನಿಮ್ಗೆ ಆ ಚಾನಲ್ ಸೀಕ್ರೆಟ್ ಚಾನಲ್ ಮುಖಾಂತರ ಶೇರ್ ಮಾಡ್ತೀನಿ. ಇಲ್ಲ Zerodha ಅಕೌಂಟ್ ಇದ್ರೆ ಏನ್ ಮಾಡೋದು, ನಿಮ್ಮ ಸೀಕ್ರೆಟ್ ಚಾನಲ್ಗೆ ಹೆಂಗ್ ಜಾಯ್ನ್ ಆಗೋದು ಅಂತ ಹೇಳಿದ್ರೆ ಇಬ್ರು ಫ್ರೆಂಡ್ಸ್ ನ ರೆಫರ್ ಮಾಡಿ Zerodhaಗೆ ನನ್ನ ರೆಫರೆನ್ಸ್ ಮುಖಾಂತರ ಹೇಳ್ತಾ ನಮ್ಮ ಇವತ್ತಿನ ಈ ವಿಡಿಯೋ ಸ್ನೇಹಿತರೆ, ನಾನು ಸತೀಶ್, ಧನ್ಯವಾದಗಳು.